ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಇವತ್ತು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಯಿತು, ಚಿತ್ರಾನ್ನ ಮಾಡಿದ್ವಿ. ಸೊ ಇಬ್ಬರು ತಿನ್ಕೊಂಡು ಮೇಲ್ಗಡೆ ಸುನಿ ಬಟ್ಟೆ ಒಣಗಾಕ್ತಾ ಇದ್ದಾರೆ ವೀರು ಜೊತೆಲಿ. ನನ್ನ ಕೆಲಸ ಇಷ್ಟು ಬಟ್ಟೆ ಒಣಗಾಕಬೇಕು. ಆ್ಯಂಡ್ ಮನೇಲಿದ್ದರೆ ಈ ಥರ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಈ ಥರದ್ದು ಬನ್ ಮಾಡಿಬಿಟ್ಟಿರ್ತೀನಿ. ಆ್ಯಂಡ್ ಇವಾಗಂತೂ ಜಾಸ್ತಿ ನನ್ನ ಹೇರ್ ಕೇರ್ ಮೇಲೆ ಸ್ವಲ್ಪ ಗಮನ ಹರಿಸ್ತಾ ಇದ್ದೀನಿ. ಚೆನ್ನಾಗಿ ಕೂದಲು ಬೆಳೆಸ್ಕೊಳ್ಬೇಕು ಅಂತ. ಎಷ್ಟೊಂದು ಹೇರ್ ಫಾಲ್ ಆಗಿಬಿಟ್ಟಿದೆ. ಆ್ಯಂಡ್ ಕಟ್ ಮಾಡಿಸ್ಬಿಟ್ನಲ್ಲ, ಲೆಂತ್ ಎಲ್ಲ ಸ್ವಲ್ಪ ಚಿಕ್ಕದು ಅನಿಸುತ್ತೆ. ಹಾಗಾಗಿ ಈ ವರ್ಷ ಚೆನ್ನಾಗಿ ಕೂದಲು ಬೆಳೆಸಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಬನ್ನಿ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಏನು ಅಂತ ತೋರಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಆ್ಯಂಡ್ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ಕೂಡ ನೋಡಿ. ಏನಾಗ್ತಾಯಿದ್ಯಾ? ಪ್ಯಾರೆಟ್ ಬಂದಿಲ್ವಾ? ಓ ಅಲ್ಲೊಂದಿದೆ. ಇದು ಬಿ ಈ ಮರದ ಮೇಲೆ ಎಷ್ಟು ಪ್ಯಾರೆಟ್ ಬರುತ್ತೆ ಗೊತ್ತಾ? ಸಂಜೆ 4 o'clock ಆದ್ರಂತೂ ಒಂದು ಮರ ಫುಲ್ಲು ಇರುತ್ತೆ ಈ ಥರ ಗಿಣಿ. ಐ ಡೋಂಟ್ ನೋ, ನಿಮಗೆ ಕಾಣಿಸ್ತಾ ಇದೆಯಲ್ವಾ? ಎಷ್ಟೊಂದು ಕೂತಿರುತ್ತೆ. ಎಷ್ಟು ಚೆನ್ನಾಗಿ ಸೌಂಡು ಮಾಡುತ್ತೆ. ಕಾಣಿಸ್ತಾ ಇದೆಯಾ? ಬ್ಲರ್ ಆಗಿರ್ಬೋದು, ಬಟ್ ಎಷ್ಟಾದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಎಷ್ಟೊಂದು ಕೂತಿರುತ್ತೆ. ಈಗಿನಾಗ ನೋಡಿದ್ರೆ ಗೊತ್ತಾಗುತ್ತೆ, ಬಟ್ ವಿಡಿಯೋದಲ್ಲಿ ಅಷ್ಟು ಗೊತ್ತಾಗಲ್ಲ. ವೆದರ್ ಏನು ಬೇಬಿ ಹಿಂಗಿದೆ? ಹಾಂ, ಅಯ್ಯೋ ಗಾಳಿ ಅವ್ನಿಗೆ ಹಾಕಕ್ಕಾಗಲ್ಲ ಬಿಡು, ಟೈಟ್ ಇದೆ. ಎಲ್ಲಿ ಬಾಯಿಲಿ ಏನು ಅದು? ನುಂಗು ಆಯಿತು. ಮತ್ತೆ ಯಾವ ಕಲರ್ ಅದು? ಎಲ್ಲೋ ಕಲರ್ ಕೊಡ. ಅದ್ಯಾವ ಕಲರು? ಎರಡು ಎಲ್ಲೋ ಕಲರಾ? ಇದು ನಂದು ಬಟ್ಟೆ ಯಾವ ಕಲರು? ಪಿಂಕ್ ಕಲರ್. ಬ್ಲೂ. ಇಂದ ಪಾಪ ಹಿಂದಲ್ಲ. ಚೆನ್ನಾಗಿದೆ ಇಲ್ಲೆಲ್ಲ, ಬಟ್ ನಾವು ಅಷ್ಟು ಬರಲ್ಲ. ಮಾಡಿ ಮೇಲೆ ಬಟ್ಟೆ ಹಾಕಕ್ಕೆ ಮಾತ್ರ ಬರ್ತೀವಿ. ಇದೆ 3 ಪ್ಯಾರೆಟ್ಸ್ ಇದೆ. ಯಾವ ಕಲರ್? ಓಕೆ ಗೈಸ್, ನೋಡ್ತಾ ಇದ್ದೀರಲ್ಲ, ನಾನು ಮನೇಲಿದ್ರೆ ಇದೇ ಥರ ಬಟ್ಟೆ ಹಾಕೊಳ್ಳೋದು. ಸ್ವಲ್ಪ ಫುಲ್ಲು ಲೂಸ್ ಇರಬೇಕು. ಆ್ಯಂಡ್ ಇಲ್ಲಂತೂ ಸಕ್ಕ ಚಳಿ, ಹಾಗಾಗಿ ಪ್ಯಾಂಟ್ ಹಾಕ್ಕೊಂಡೇ ಇರ್ತೀನಿ. ನಾನು ಶಾರ್ಟ್ಸ್ ಮುಟ್ಟೆ ಎಷ್ಟು ದಿನ ಆಯಿತು ಮನೆಗೆ ಬಂದಾಗಿಂದ ನೆಟ್ಟು ಒಂದು ಶಾರ್ಟ್ಸ್ ಹಾಕಿಲ್ಲ. ಸೊ ಆ ಥರ. ಆ್ಯಂಡ್ ಇದು ಕಾಟನ್ ಮೆಟೀರಿಯಲ್. ಇದು ನೋಡೋಕೆ ನೋಡಿ ಎಷ್ಟು ಚೆನ್ನಾಗಿದೆ. ನೋಡೋಕೆ 2 ಬಟ್ಟೆ ಹಾಕೊಂಡಿರ್ತಾರೆ. ಟಿ ಶರ್ಟ್ ಮೇಲೆ ಒಂದೇನೋ ಹಾಕಿದ್ದೀನಿ ಅನ್ನೋ ಥರ ಅನಿಸುತ್ತೆ. ಬಟ್ ಇದು ಇಷ್ಟು ಒಂದೇ ಟಾಪು ತುಂಬ ಚೆನ್ನಾಗಿದೆ. ಸ್ಲೀವ್ಸ್ ಚೆನ್ನಾಗಿದೆ, 3/4 ಬರುತ್ತೆ. ಆ್ಯಂಡ್ ಬೆಚ್ಚಿಗಿರುತ್ತೆ. ಕಾಟನ್ ಮೆಟೀರಿಯಲ್, ಸ್ಕಿನ್ಗೆ ಯಾವುದೇ ರೀತಿ ಇರಿಟೇಷನ್ ಆಗೋಲ್ಲ. ಆ್ಯಂಡ್ ಮನೇಲಿದ್ದರೂ ಅಷ್ಟೇ ಫೇಸ್ಗೆ ನಾನು ಸುಮ್ಮನೆ BB ಕ್ರೀಮು, ಫೌಂಡೇಶನ್ನು, ಪೌಡರು ಎಲ್ಲ ಹಾಕಿ ನನ್ನ ಪೋರ್ಸ್ನ ಕ್ಲಾಗ್ ಮಾಡೋಕ್ಕೆ ನಂಗೆ ಇಷ್ಟ ಆಗೋದಿಲ್ಲ. ಏನಾದರೂ ಆಚೆ ಹೋಗ್ತೀನಿ, ಏನಾದ್ರು ಪ್ರಾಬ್ಲಮ್ ಇದೆ, ಚೂರು ಚೆನ್ನಾಗಿ ರೆಡಿ ಆಗಬೇಕಂದ್ರೆ ಓಕೆ ಇದೆಲ್ಲ ಮಾಡೋದ್ರಲ್ಲಿ ಅರ್ಥ ಇದೆ. ಸುಮ್ಮನೆ ಮನೇಲಿರ್ತೀವಿ ಅಂದಮೇಲೆ ಅದೆಲ್ಲ ಏನಕ್ಕೆ ಮಾಡೋಕ್ಕೆ, ಅದ್ರ ಬದಲು ಒಂದು ಒಳ್ಳೆ ಸ್ಕಿನ್ ಕೇರ್ ಮಾಡಿಬಿಟ್ರೆ ಮಸ್ತಾಗಿರುತ್ತೆ ಸ್ಕಿನ್ನು. ಆ್ಯಂಡ್ ನಾನು ನೋಡಿ ಏನೂ ಹಂಚಿಲ್ಲ, ಆದರೂ ನನ್ನ ಸ್ಕಿನ್ನು ನೀವು ಇಲ್ಲಿ ನೋಡಿದ್ರೆ ಗ್ಲೋ ಆಗ್ತಾಯಿದೆ ಅನ್ನೋ ಥರ ಅನಿಸುತ್ತೆ. ಆ್ಯಂಡ್ ನನಗೂ ನಿದ್ದೆಯಿಂದ ಸ್ವಲ್ಪ ಯಾಕೋ ಒಂದು 2 ದಿನದಿಂದ ವೀರು ಸರಿಗೆ ಮಲಗ್ತಾಯಿಲ್ಲ. ಹಾಗಾಗಿ ಡಿಸ್ಟರ್ಬ್ ಸ್ಲೀಪು, ಒಂದು ಸ್ವಲ್ಪ ಇಲ್ಲೆಲ್ಲ ಬ್ಲ್ಯಾಕ್ ಸರ್ಕಲ್ಲು, ಆಮೇಲೆ ಪಿಗ್ಮೆಂಟೇಷನ್ ಆ ಥರ ಅನಿಸುತ್ತೆ ನಿಮಗೆ. ಆ್ಯಂಡ್ ಆದ್ರೂ ಫೇಸ್ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಗ್ಲೋಯಿಂಗ್ ಆಗಿದೆ ಅನಿಸುತ್ತೆ. ಯಾಕಂದರೆ ನಾನು ಒಳ್ಳೆ ಸ್ಕಿನ್ ಕೇರ್ನ ಯೂಸ್ ಮಾಡ್ತೀನಿ. ಆ್ಯಂಡ್ ನನಗೆ ಇವಾಗ ಪೀರಿಯಡ್ಸ್ ಟೈಮು, ಆವಾಗ ನೋಡ್ಬೋದು ಇಲ್ಲೆಲ್ಲ ಈ ಥರ ಹೊಸದು ಪಿಂಪಲ್ಸ್ ಬರೋದು. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಂತೂ ಇಷ್ಟು ದೊಡ್ಡದಾಗಿತ್ತು ಗೊತ್ತಾ, ಫುಲ್ ಪಸ್ಡಾಗಿತ್ತು, ಅದು ಹೋಗಿದೆ. ಸೊ ಈ ಥರದ್ದೆಲ್ಲ ಹೊಸದು ಬರ್ತಾ ಇರುತ್ತೆ. ನನಗಂತೂ ಪ್ರತಿ ತಿಂಗಳು ಪೀರಿಯಡ್ಸ್ ಟೈಮಲ್ಲಿ ಒಂದು ಪಿಂಪಲ್ ಬಂದೇ ಬರುತ್ತೆ. ಮುಂಚೆಯಿಂದ ನಾನು ಆಲ್ಮೋಸ್ಟ್ 2nd PUC ಯಾವಾಗಿರುವಾಗಿಂದನೂ ಆ ಥರದ್ದು ಬರುತ್ತೆ. ಒಂದೊಂದು ಟೈಮಲ್ಲಿ ಮೂಗು ಹತ್ರ ಎಲ್ಲ ಜಾಸ್ತಿ ನನಗೆ ಈ ಹೀಟ್ ಆಗಿಬಿಟ್ರು ಆ ಥರ ಆಗುತ್ತೆ. ಸೊ ಅದಕ್ಕೆ ಏನು ಮಾಡ್ತೀನಿ ನಾನು ಅಂತ ನಾನು ನಿಮಗೆ ಹೇಳಿದ್ದೀನಿ. ಆ್ಯಂಡ್ ನಾನು ಎಷ್ಟೊಂದು ಜನ ಫ್ರೆಂಡ್ಸ್ನ ನೋಡಿದ್ದೀನಿ. ಈ ಥರ ಮಾರ್ಕೆಟಲ್ಲಿ ಎಷ್ಟೊಂದು ಪ್ರಾಡಕ್ಟ್ ಸಿಗುತ್ತೆ, ಟ್ರೈ ಮಾಡೋಕ್ಕೆ ಒಬ್ಬರೊಬ್ಬರು ಇಷ್ಟಪಡ್ತಾರೆ, ಒಬ್ಬರೊಬ್ಬರು ಎದ್ರುಕೋತಾರೆ. ಅಯ್ಯೋ ಟ್ರೈ ಮಾಡಿದ್ರೆ ಏನಾದರೂ ಆಗ್ಬಿಟ್ರೆ ಮುಖದಲ್ಲಿ ಅದು ಕೆಮಿಕಲ್ ಪ್ರಾಡಕ್ಟ್ ಆಗಿರುತ್ತೆ, ಏನೋ ಹಚ್ಚಿ ಏನೋ ಆಗ್ಬಿಟ್ರೆ ಏನಪ್ಪ ಮಾಡೋದು ಅನ್ನೋ ಥರದ್ದೆಲ್ಲ ತುಂಬ ಭಯನೂ ಇರುತ್ತೆ. ಒಬ್ಬರೊಬ್ಬರು ತರಿಸ್ಕೊಂಡು ಎಷ್ಟೊಂದು 1000 ಗಟ್ಟಲೆ ಕೊಟ್ಟು ತೊಗೊಂಡು ಅದು ರಿಸಲ್ಟ್ ಸಿಕ್ಕಿರಲ್ಲ.
ನನಗೆ ಹೇಳಿದ್ದಾರೆ, ಈ ಬ್ರ್ಯಾಂಡ್ ತರಿಸ್ಕೊಂಡೆ ಕಣೆ, ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗಿತ್ತು, ಬಟ್ ಏನು ವರ್ಕೇ ಆಗ್ತಾಯಿಲ್ಲ, ನಾನು ಬೆಳಗ್ಗೆ ಸಂಜೆ ಎಲ್ಲ ಹಚ್ತಾನೇ ಇದ್ದೀನಿ, ಬಟ್ ಏನೂ ರಿಸಲ್ಟೇ ಸಿಗ್ತಾಯಿಲ್ಲ ಅಂತೆಲ್ಲ ಕೇಳಿದೆ. ನಾನು ನನ್ನ ಫ್ರೆಂಡ್ಸ್ ಹತ್ರ ಹೇಳಿರೋದನ್ನ ಕೇಳಿದ್ದೀನಿ. ಬಟ್ ನನಗೆ ಏನು ವರ್ಕ್ ಆಗಿದೆ ಅಂತ ನಾನು ನಿಮಗೆ ತುಂಬ ಸತಿ ಹೇಳಿದ್ದೀನಿ ಆಯಿತಾ. ಅದೇ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸು, ಇದು ನನಗೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಇದು ನಾನು ಗ್ಯಾರಂಟಿ ಕೊಡ್ತೀನಿ, ಯಾಕಂದರೆ ಈ ಕಿಟ್ಟಲ್ಲಿರೋದೆಲ್ಲ ನನಗೆ ಪರ್ಸ್ನಲೈಸ್ಡ್ ಆಗಿ ಕೊಟ್ಟಿರೋದು. ಈ ಕಿಟ್ಟಲ್ಲಿ ಯಾವ ಪ್ರಾಡಕ್ಟ್ ಇದೆ ನೋಡಿ, ನಿಮ್ಗೆ ಅದೇ ಪ್ರಾಡಕ್ಟ್ ಅವ್ರು ಕೊಡೋದಿಲ್ಲ, ಯಾಕಂದರೆ ನನ್ನ ಫೇಸ್ ಅಲ್ಲಿರೋ ಪ್ರಾಬ್ಲಮ್ಸೇ ಬೇರೆ, ಕನ್ಸರ್ನ್ಸೇ ಬೇರೆ, ಅದಕ್ಕೆ ಬೇಕಾಗಿರೋ ಪ್ರಾಡಕ್ಟ್ಗಳೇ ಬೇರೆ. ಆಮೇಲೆ ನಿಮ್ಮ ಫೇಸಲ್ಲಿರೋ ಪ್ರಾಬ್ಲಮ್ಸೇ ಬೇರೆ, ನಿಮಗೆ ಬೇಕಾಗಿರೋ ಪ್ರಾಡಕ್ಟ್ಗಳೇ ಬೇರೆ ಇರುತ್ತೆ. ಸೊ ಹಾಗಾಗಿ ನನಗೆ ಬಂದಿರೋ ಪ್ರಾಡಕ್ಟು ನಿಮಗೆ ಬರಲ್ಲ, ನನ್ನ ಕಿಟ್ಟೆ ಬೇರೆ, ನಿಮ್ಮ ಕಿಟ್ಟೆ ಬೇರೆ ಇರುತ್ತೆ. ಈ ಥರ ಆದಾಗ ಏನಾಗುತ್ತೆ ಅಂದರೆ, ನಮ್ಮ ಸ್ಕಿನ್ಗೆ ಯಾವ ಪ್ರಾಡಕ್ಟ್ ಬೇಕು ನೋಡಿ ಅವರು ನೋಡಿ ಕೊಟ್ಟಿರ್ತಾರೆ, ರಿಸಲ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ನಾನು ಗ್ಯಾರಂಟಿ ಕೊಡ್ತೀನಿ, ಯಾಕಂದರೆ ನನಗಿದು ಸಖತ್ತಾಗಿ ವರ್ಕ್ ಆಗಿದೆ. ಇವಾಗ ನೋಡಿ ಇಲ್ಲೆಲ್ಲ ಆಗಿದೆ, ಈ ಥರ ಒಂದು ಪಸ್ ಆಗಿದ್ರೆ ನಾವು ಬೇರೆ ಏನಾದ್ರು ಹಚ್ಚಿದ್ರೆ ಹೋಗೋದೇ ಇಲ್ಲ. ಒಂದು 2 ಡೇಸಲ್ಲಿ ಎಷ್ಟು ಕ್ಲೀನಾಗಿ ಡ್ರೈ ಆಗೋಗಿದೆ ಅಂದರೆ ಒಂಚೂರು ಇಲ್ಲ, ಅಷ್ಟು ಕ್ಲೀನಾಗಿ ಬಂದುಬಿಡ್ತು. ಅದಕ್ಕೆ ನನಗೆ ಕಾರಣ ಕ್ಯೂರ್ ಸ್ಕಿನ್. ನನ್ನ ಡಾಕ್ಟರ್ ಚಾರೋ ಅವರು ಅಷ್ಟೇ, ನನ್ನ ಡೌಟ್ಸ್ ಇದ್ರು ಹಿಂಗಾಗಿದೆ, ನನಗೆ ಜಾಸ್ತಿ ನಾನ್ ವೆಜ್ ಎಲ್ಲ ತಿಂದರೆ ಎಕ್ಸೆಸ್ ಆಫ್ ಹೀಟ್ ಆದಾಗ ಈ ಥರ ಪಿಂಪಲ್ಸ್ ಆಗೋದು ಆ ಥರದ್ದೆಲ್ಲ ಆಗುತ್ತೆ. ಸೊ ಇವಾಗ ಗೊತ್ತಲ್ಲ, ಎಳ್ಳು ಬೆಲ್ಲ ನಾನು ಜಾಸ್ತಿ ತಿಂದಿದ್ದೆ, ಸ್ವಲ್ಪ ಹೀಟ್ ಆದಾಗ ಅನಿಸ್ತು. ಆ್ಯಂಡ್ ಈ ಥರದ್ದೆಲ್ಲ ನನಗೆ ಯಾವಾಗಾದ್ರೂ ಒಂದು ಸತಿ ಆಗೋದು, ರೆಗ್ಯುಲರ್ ಆಗೋಲ್ಲ. ರೆಗ್ಯುಲರ್ ಆಗೋದು ಈ ಥರ, ಈ ಪೀರಿಯಡ್ಸ್ ಟೈಮಲ್ಲಿ ಆಗೋದು ಈ ಥರ. ಇಲ್ಲಾಗಿದೆ ನೋಡಿ, ಮೊನ್ನೆ ಇಲ್ಲೊಂದಾಗಿತ್ತು. ಸೊ ಈ ಥರದ್ದು ಆವಾಗ ಪೀರಿಯಡ್ಸ್ ಟೈಮಲ್ಲಿ ಆಗುತ್ತೆ. ಬಟ್ ಈ ಥರ ಪಸ್ ಥರದ್ದು ಆ್ಯಂಡ್ ತುಂಬ ಪೇನ್ಫುಲ್ ಆಗಿದ್ದಕ್ಕೆ ನಾನು ಚಾಟ್ ಮಾಡೆಲ್ಲ ಕೇಳಿದೆ ಕ್ಯೂರ್ ಸ್ಕಿನ್ ಡಾಕ್ಟರ್ ಹತ್ರ. ಅವ್ರು ತುಂಬ ಚೆನ್ನಾಗಿ ಫೇಸ್ ಅನಾಲಿಸಿಸ್ ತೊಗೊಂಡ್ರು. ಆ್ಯಂಡ್ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನನಗೆ. ಫೇಸ್ ಅನಾಲಿಸಿಸ್ ತೊಗೊಂಡ್ರೆ ಏನಾಗುತ್ತೆ ಅಂದರೆ, ನಮಗೆ ಕಾಣಿಸ್ತಿರೋ ಚಿಕ್ಕ ಕೊಮೋಡೌನ್ಸ್ ಎಲ್ಲ ಅವ್ರಿಗೆ ಡಿಟೆಕ್ಟ್ ಆಗುತ್ತೆ, AI ಡಿಟೆಕ್ಟ್ ಮಾಡಿ ಕಳಿಸುತ್ತೆ. ಅವಾಗ ಅವ್ರಿಗೆ ಯಾವ ಪ್ರಾಡಕ್ಟ್ ಸಜೆಸ್ಟ್ ಮಾಡಬೇಕು, ಯಾವ್ದು ಕೊಟ್ಟರೆ ಅದು ಹೋಗುತ್ತೆ, ಆ್ಯಂಡ್ ಎಷ್ಟು ಸತಿ ಹಚ್ಚಬೇಕು ಅಂತೆಲ್ಲ ನನಗೆ ಚಾಟಲ್ಲಿ ಹೇಳ್ತಾರೆ. ಆ್ಯಂಡ್ ಇಷ್ಟು ನೀರು ಕುಡೀರಿ. ಇವಾಗ ಚಳಿಗಾಲ, ನಾವು ಏನು ಮಾಡ್ತೀವಿ ಗೊತ್ತಾ, ಅವಾಗ ವಾಶ್ರೂಮ್ ಹೋಗ್ಬೇಕಂತ ಜಾಸ್ತಿ ನೀರೇ ಕುಡಿಯೋದಿಲ್ಲ. ಸೊ ಅದರಿಂದನೂ ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಸೊ ಅದನ್ನೆಲ್ಲ ನನಗೆ ಹೇಳ್ತಾರೆ. ಆ್ಯಂಡ್ ಫಾಲೋ ಅಪ್ ಇರುತ್ತೆ ಆಯಿತಾ, ಮಂತ್ಲಿ ಯಾವುದೇ ರೀತಿ ನೀವು ಅದಕ್ಕೆ ಪೇ ಮಾಡಬೇಕಾಗಿಲ್ಲ, ಅವರೇ ಫಾಲೋ ಅಪ್ ಮಾಡ್ತಾರೆ. ನೀವು ಪ್ರಾಡಕ್ಟ್ ಹೇಗೆ ಯೂಸ್ ಮಾಡ್ತಾ ಇದ್ದೀರಾ, ಇವಾಗ ನಿಮ್ಮ ಫೇಸ್ ಹೇಗಾಗಿದೆ ಅಂತೆಲ್ಲ ಕೇಳ್ತಾರೆ. ಸೊ ಸುಮ್ಮನೆ ನೀವು ಆಚೆ ಹೋಗಿ ಇದನ್ನೆಲ್ಲ ಮಾಡ್ತೀನಿ ಅಂದರೆ ನಿಮ್ಗೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಅಂತ ಹೇಳಿ. ನನಗಂತೂ ಬರೀ 1600 ರೂಪಾಯಲ್ಲಿ ಇದೆಲ್ಲ ಮುಗಿಯುತ್ತೆ. ಎಷ್ಟು ಪ್ರಾಡಕ್ಟ್ ಸಿಗುತ್ತೆ ಗೊತ್ತಾ, ಆಲ್ಮೋಸ್ಟ್ ಒಂದೂವರೆ ತಿಂಗಳು ನಾನು ಆರಾಮ್ಸೆ ಡೈಲಿ ಪ್ರತಿದಿನ ಬೆಳಿಗ್ಗೆ ಸಂಜೆ ಯೂಸ್ ಮಾಡಿದ್ರೂ ಇದು ಬರುತ್ತೆ. ಆ್ಯಂಡ್ ಡಾಕ್ಟರ್ ಕನ್ಸಲ್ಟೇಷನ್ ಇರುತ್ತೆ. ನನ್ನ ಡಯಟ್ ಬಗ್ಗೆ ಹೇಳ್ತಾರೆ. ಇವಾಗ ಸ್ವಲ್ಪ ನಾನು ವೆಯ್ಟ್ ಗೇನ್ ಆಗ್ತಾಯಿದ್ದೀನಿ, ಸೊ ಅದಕ್ಕೆ ಏನು ಮಾಡ್ಬೋದು, ನನಗೆ ಈ ಥರ ಹೇರ್ ಫಾಲ್ ಏನಾದ್ರು ಆಗ್ತಾಯಿದೆ, ಸೊ ಅದಕ್ಕೆ ಏನು ಮಾಡ್ಬೋದು, ನನ್ನ ಫುಡ್ ಏನು ಚೇಂಜ್ ಮಾಡ್ಕೋಬೋದು, ಏನಾದರೂ ಅಲರ್ಜಿಕ್ ಇದೆಯಾ, ಇಲ್ಲ ಬ್ರೆಸ್ಟ್ ಫೀಡಿಂಗ್ ಇದೆಯಾ, ಈ ಥರ ಎಲ್ಲ ಡೌಟ್ಸ್ ಅವ್ರನ್ನ ಕೇಳ್ಬೋದು. ಡಾಕ್ಟರ್ ಆಗಿರ್ತಾರೆ, ಡರ್ಮಟಾಲಜಿಸ್ಟ್. ಸೊ ಅವ್ರ ಹತ್ರ ನೀವು ಕೇಳ್ಕೊಂಡಾಗ, ಡಾಕ್ಟರ್ ಆಗಿರ್ತಾರೆ, ಡರ್ಮಟಾಲಜಿಸ್ಟ್ ಇರ್ತಾರೆ. ಸೊ ಅವ್ರ ಹತ್ರ ಕೇಳಿದಾಗ ನಿಮಗೆ ಪ್ರೊಫೆಷ್ನಲ್ ಆಗಿ ಹೆಲ್ಪ್ ಸಿಗುತ್ತೆ. ಸುಮ್ಮನೆ ಯಾವುದೋ ಅಡ್ವರ್ಟೈಸ್ಮೆಂಟಲ್ಲಿ ನೋಡಿ, ಇಲ್ಲ ಯಾರನ್ನೋ ಹೇಳಿದ್ನ ಕೇಳಿ ಮಾಡ್ಕೋಬೇಡಿ. ಈ ಥರ ನೀವು ಒಂದು ಕನ್ಸಲ್ಟೇಷನ್ ತೊಗೊಳ್ಳಿ, AI ಡಿಟೆಕ್ಟ್ ಮಾಡುತ್ತೆ. ಒಂದು ಫೇಸ್ ಅನಾಲಿಸಿಸ್ ತೊಗೊಳ್ಳಿ, ಡಾಕ್ಟರ್ ಹತ್ರ ಚಾಟ್ ಮಾಡಿ ನೋಡಿ, ನಿಮಗೆ ಅವಾಗ ಗೊತ್ತಾಗುತ್ತೆ. ಪ್ರಾಡಕ್ಟ್ಸ್ನ ತರಿಸ್ಕೊಂಡು ರೆಗ್ಯುಲರಾಗಿ ಚೆನ್ನಾಗಿ ಯೂಸ್ ಮಾಡಿ ನೋಡಿ, ಆವಾಗ ನಿಮ್ಮ ಸ್ಕಿನ್ನು ಕೂಡ ಗ್ಲೋಯಿಂಗ್ ಅನಿಸುತ್ತೆ, ಮಾರ್ಕ್ಗಳೆಲ್ಲ ಕ್ಲಿಯರ್ ಆಗುತ್ತೆ, ಆ್ಯಂಡ್ ಪಿಗ್ಮೆಂಟೇಷನ್ ಕಮ್ಮಿ ಆಗುತ್ತೆ, ಫೇಸ್ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ, ನಾನು ಹೋಗಿ ಕ್ಲೀನಾಗಿ ಫೇಸ್ ವಾಶ್ ಮಾಡ್ಕೊಂಡು ಒಂಚೂರು ಮೇಕಪ್ ಮಾಡ್ಕೊಬಿಟ್ರೆ ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಒಂಚೂರು ಕನ್ಸಿಲರ್ ಹಾಕೋರು ಇದೆಲ್ಲ ಏನೂ ಕಾಣಿಸಲ್ಲ. ಬಟ್ ಆದರೂ ನಾನು ನಿಮಗೆ ನ್ಯಾಚುರಲಾಗಿ ಹೇಗಿದೆ ಏನು ಅಂತ ತೋರಿಸ್ಬೇಕು. ಆಮೇಲೆ ನಮ್ಮ ಸ್ಕಿನ್ನು ನಾವು ಆರಾಮಾಗಿ ಬಿಡಬೇಕು. ಎಲ್ಲ ಸತಿ ಮೇಕಪ್ಪಲ್ಲೇ ಬರ್ತೀನಿ ಅಂದರೆ ಅದಾಗೋದಿಲ್ಲ. ಆ್ಯಂಡ್ ಮನೇಲಿದ್ದಾಗ ನಮ್ಮ ಸ್ಕಿನ್ ನಾವು ಚೆನ್ನಾಗಿ ಟೇಕ್ ಕೇರ್ ಮಾಡಬೇಕು. ಇವಾಗ ಆಲ್ರೆಡಿ 30+ ಆಗ್ತಾ ಇರುತ್ತೆ. ಸೊ ಅವಾಗ ಏನೇನು ಮಾಡಬೇಕು, ಆ್ಯಂಡ್ ಎಲ್ಲ ಥರದ್ದು ನನಗೆ ಹೆಲ್ಪ್ ಮಾಡಿರೋದು ಕ್ಯೂರ್ ಸ್ಕಿನ್. ಸೊ ನೀವು ಏನಾದ್ರು ಟ್ರೈ ಮಾಡ್ತೀನಿ ಅಂದರೆ ಸ್ಕ್ರೀನ್ ಮೇಲೆ ಒಂದು ಸ್ವಾತಿ 100 ಅಂತ ಕೊಟ್ಟಿರ್ತೀನಿ. ನಿಮಗೆ 100 ರೂಪೀಸ್ ಡಿಸ್ಕೌಂಟ್ ಸಿಗುತ್ತೆ. ಪ್ರೈಸ್ ತುಂಬ ಅಫೋರ್ಡಬಲ್ ಇದೆ. 1400 2000 ಒಳಗಡೆ ನಿಮಗೆ ಇದು ಸಿಗುತ್ತೆ. ಯಾಕಂದರೆ ಒಬ್ರೊಬ್ರದ್ದು ಒಂದೊಂದಲ್ವಾ, ನನಗೆ 1600 ರೂಪೀಸ್ ಆಗುತ್ತೆ. ಸೊ ಮೇ ಬಿ ನಿಮಗೆ ಇನ್ನೂ ಕಮ್ಮಿನೂ ಆಗ್ಬೋದು, ಇಲ್ಲ 2000 ಒಳಗೆ. 2000 ಒಳಗಂತೂ ಎಲ್ಲ ಮುಗ್ದೋಗುತ್ತೆ. ಫಾಲೋ ಅಪ್ ಇರುತ್ತೆ, ಕಿಟ್ ಸಿಗುತ್ತೆ, ಡಾಕ್ಟರ್ ಹತ್ರ ಕೇಳ್ಬೋದು, ಡಯಟ್ ಕೇಳ್ಬೋದು, ಫೋಟೋ ಅನಾಲಿಸಿಸ್ ನೀವು ಡೈಲಿ ತೊಗೋಬೋದು. ಸೊ ಅದರಿಂದ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನೋಡಿ ಬಿಫೋರ್ ಹೇಗಿತ್ತು, ಆಫ್ಟರ್ ಹೇಗಿದೆ ಅನ್ನೋದೆಲ್ಲ ನಿಮಗೆ ಗೊತ್ತಾಗುತ್ತೆ. ಸೊ ಇದರಿಂದ ಒಂದು ಟ್ರ್ಯಾಕ್ ಸಿಗುತ್ತೆ ನಿಮಗೆ. ಸೊ ಮಿಸ್ ಮಾಡಬೇಡಿ. ಆ್ಯಂಡ್ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಕೂಡ ಪಿನ್ ಮಾಡಿರ್ತೀನಿ. ಸ್ವಲ್ಪ ಜನಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಎಲ್ಲಿ ಅಂತಲೂ ಕೇಳೋರು ಇರ್ತಾರೆ. ಸೊ ಹಾಗಾಗಿ ಕಮೆಂಟ್ ಸೆಕ್ಷನಲ್ಲಿ ಫಸ್ಟ್ ಕಮೆಂಟೇ ಪಿನ್ ಮಾಡಿರ್ತೀನಿ. ಹೋಗಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಹೇಳ್ದಂಗೆಲ್ಲ ಡೀಟೇಲ್ಸ್ ಕೊಟ್ಟು ಪ್ರಾಡಕ್ಟ್ಸ್ನ ತರಿಸ್ಕೊಂಡು ರೆಗ್ಯುಲರಾಗಿ ಯೂಸ್ ಮಾಡಿ. ನನಗೆ ಎಷ್ಟೊಂದು ಜನ ಹೇಳ್ತಾರೆ, ಸ್ವಾತಿ ತರಿಸ್ಕೊಂಡೆ ರೆಗ್ಯುಲರಾಗಿ ಯೂಸ್ ಮಾಡೋಕ್ಕೆ ಆಗ್ತಾಯಿಲ್ಲ ಅಂತಾರೆ. ಸ್ವಲ್ಪ ರೆಗ್ಯುಲರಾಗಿ ಯೂಸ್ ಮಾಡಿ ನೋಡಿ. ಅವ್ರು ಏನು ಹೇಳಿರ್ತಾರೆ, ಬೆಳಗ್ಗೆ ಯಾವ್ದು ಹಚ್ಚಬೇಕು, ಸಂಜೆ ಯಾವ್ದು ಹಚ್ಚಬೇಕು, ಹಿಂಗೆ ಆಚೆ ಹೋಗ್ತಾ ಇದ್ದೀರಾ ಅಂದರೆ ಎಷ್ಟು ನಿಮಿಷದ ಮುಂಚೆ ಸನ್ಸ್ಕ್ರೀನ್ ಹಚ್ಚಿರಬೇಕು ಅಂತ. ಇನ್ನು
ಫೆಬ್ರವರಿ ಮಾರ್ಚಲ್ಲೆಲ್ಲ ಸಖತ್ತು ಬಿಸಿಲಾಗುತ್ತೆ, ಅವಾಗೆಲ್ಲ ಇನ್ನೂ ಟ್ಯಾನ್ ಆಗಿಬಿಡ್ತೀರಾ, ಸ್ಕಿನ್ ಇನ್ನೂ ಜಾಸ್ತಿ ಡ್ಯಾಮೇಜ್ ಆಗುತ್ತೆ. ಸೊ ಇವಾಗಿಂದನೇ ನೀವು ಹುಷಾರಾಗಿರೋದು ಒಳ್ಳೆಯದು. ಆ್ಯಂಡ್ ನಿಮ್ಮ ಸ್ಕಿನ್ನು ಈ ಥರ ನೀವು 28-30+ ಆಗ್ತಾಯಿದ್ದೀರಾ ಅಂದರೆ ಚೆನ್ನಾಗಿ ಟೇಕ್ ಕೇರ್ ಮಾಡಿ. 20ಸಲ್ಲೇ ಮಾಡಿದ್ರೆ 30ಸಲ್ಲಿ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ಸೊ ಅದೂ ತುಂಬ ಇಂಪಾರ್ಟೆಂಟು. ಸುಮ್ಮನೆ ನಾವು ನಮ್ಮ ಮೇಲೂ ಸ್ವಲ್ಪ ಗಮನ ಹರಿಸ್ಕೊಬೇಕು. ಬೇರೆ ಎಲ್ಲಾದ್ರ ಮೇಲೂ ನಾವು ಜಾಸ್ತಿ ತಲೆ ಕೆಡಿಸ್ಕೊಂಡು ಸ್ಟ್ರೆಸ್ ಮಾಡಿಕೊಂಡು ಕೂದಲೆಲ್ಲ ಉದುರಿಸ್ಕೊಂಡಿದ್ರೆ ನಮಗೆ ಆ ಒಂದು ಕಾನ್ಫಿಡೆನ್ಸ್ ಹೋಗ್ಬಿಡುತ್ತೆ. ಇನ್ನು ಎಲ್ಲ ಇದ್ದು ಆಮೇಲೆ ನಾವು ಚೆನ್ನಾಗಿಲ್ಲ ಅಂದರೆ ಹೆಂಗೆ ಅಲ್ವಾ. ಸೊ ಚೂರು ಸ್ಕಿನ್ನ ಇರೋ ಇದನ್ನು ಲಕ್ಷಣನ ಚೆನ್ನಾಗಿ ಇಟ್ಕೊಳ್ಳೋಣ ಅಂತ ಅಷ್ಟೇ. ನಿಮ್ಗೆ ಇನ್ನೇನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ಹೇಳ್ತೀನಿ. ಆ್ಯಂಡ್ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ, ಯಾಕಂದರೆ ಇದೆಲ್ಲ ಕಸ್ಟಮೈಸ್ಡ್ ಪ್ರಾಡಕ್ಟ್ಸು. ಈ ಥರದ್ದೆಲ್ಲ ನಿಮ್ಗೆ ಎಲ್ಲೂ ಸಿಗೋಲ್ಲ. ಎಲ್ಲ ಸುಮ್ಮನೆ ಹೋಲ್ಸೇಲಾಗಿ ಎಲ್ಲ ಸ್ಕಿನ್ ಟೈಪು ಆಗುತ್ತೆ ಅನ್ನೋ ಥರ ಕೊಟ್ಬಿಡ್ತಾರೆ. ಬಟ್ ಇಲ್ಲಿ ಹಿಂಗಲ್ಲ, ನನ್ನ ಸ್ಕಿನ್ ಟೈಪ್ಗೆ, ನಿಮ್ಮ ಸ್ಕಿನ್ ಟೈಪ್ಗೆ ನಿಮ್ಗೆ ಯಾವ ಪ್ರಾಡಕ್ಟ್ ವರ್ಕ್ ಆಗುತ್ತೆ, ನಿಮ್ಗೇನು ಪ್ರಾಬ್ಲಮ್ ಇದೆ ಅದನ್ನು ನೋಡಿ ಕೊಡೋದು. ಹಾಗಾಗಿ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಕ್ಯೂರ್ ಸ್ಕಿನ್ನ ಒಂದ್ಸತಿ ಟ್ರೈ ಮಾಡಿ ಆ್ಯಂಡ್ ಆಮೇಲೆ ಹೇಳಿ. ಇವತ್ತು ಸ್ವಲ್ಪ ಕ್ಲೀನಿಂಗ್ ಕೆಲಸ ಇದೆ, ಆಚೆ ಎಲ್ಲ ಒಂಚೂರು ಕ್ಲೀನ್ ಮಾಡಬೇಕು. ಸೊ ಬನ್ನಿ, ಇದು ಇವತ್ತು ನಮ್ಮ ಕೆಲಸ. ಯಾಕಂದರೆ ರಾತ್ರಿಗೆ ಇದಕ್ಕಿದ ಬೇಳೆ ಸಾರು ಮಾಡಬೇಕು. ಹಾಗಾಗಿ ನೀ ಎಲ್ಲ ಬತ್ತೀಯ ಸೆಂಟ್ರಲ್ಲಿ ಜಾಸ್ತಿ ಇದೆ, ನೆನೆಸ್ಬಿಟ್ಟಿದ್ದೆ ಎಲ್ಲ. ಈಗ ಒಂದು ಅರ್ಧ ಸಾರಿಗೆ ಹಾಕ್ತೀನಿ, ಇನ್ನು ಅರ್ಧ ಫ್ರಿಜ್ಗೆ ಹಾಕ್ತೀನಿ. ನೀವು ನೋಡಿ ಸೈಕಲ್ ಗ್ಯಾಪಲ್ಲಿ ಬರೋದು. ಹಾಂ, ಏನೋ ಮಾಡ್ತೀಯಾ? ಹಾಂ, ಪಪ್ಪು ಬಿಡಿಸ್ತಾನಂತೆ. ಆಟ ಆಡುವಾಗ ವೀರು. ಕೆಲಸ ಮಾಡ್ತೀಯ? ಕೆಲಸ ಮಾಡ್ತೀನ? ಏನು ಕೆಲಸ? ಸ್ಕೂಲ್ಗೆ ಯಾವಾಗ ಹೋಗ್ತೀಯ ನೀನು? ಸ್ಕೂಲ್ಗೆ ಯಾವಾಗ ಹೋಗೋದು ನೀನು? ಹ್ಞೂ, ಯಾವಾಗ ಹೋಗ್ತೀಯ ಸ್ಕೂಲ್ಗೆ ಅಂತ ನಂಗೆ ಕೇಳ್ತಾ ಇರೋದು. ಹ್ಞೂ ಹ್ಞೂ, ಯಾವ ಸ್ಕೂಲ್ಗೆ ಹೋಗ್ತೀಯ? ಹಾಂ, ಏನು ಸ್ಕೂಲ? ಏನು ಸ್ಕೂಲ? ಮಾಷಾ ಸ್ಕೂಲ್ಗೆ ಮಾಷಾ ಸ್ಕೂಲ್ಗೆ ಹೋಗ್ತೀಯ? ಎಲ್ಲಿದ್ದಾಳೆ ಮಾಷಾ? ಟಿವಿ ಒಳಗಡೆ ಹೋಗ್ಬಿಡ್ತೀಯಾ? ಕರ್ಕೊಂಡೋಗಿ ಬಿಟ್ಬಿಟ್ಟು ಬರಲ್ಲ ಅವ್ರ ಹತ್ರ, ಮಾಷಾ ಹತ್ರ. ಮಾಷಾ ಬಿಯರ್ ಜೊತೆ ಬಿಟ್ಬಿಟ್ಟು ಬರಲ್ಲ ಅಲ್ಲಿ ಅಲ್ಲಿ. ಹ್ಞೂ, ನೀನು ಮಾತಾಡಿಸ್ಬೇಕು, ಇಂಗ್ಲೀಷಲ್ಲಿ ಮಾತಾಡಿಸ್ಬೇಕು. ಏನಂತ ಮಾತಾಡಿಸ್ತೀಯ? ಟಾಯ್ಸ್ ಕೊಡ್ತಾಳೆ. ನೀನು ಏನಂತ ಮಾತಾಡ್ತೀಯ ಇಂಗ್ಲೀಷಲ್ಲಿ ಹೇಳು? ಹೋಗಿ ಬಂದು ಮಾಡ್ತೈತೆ ಕರೆಂಟ್ ನೋಡು. ಹೋಯ್ತು ಬತ್ತು ಹೇಳೋ, ಏನಂತ ಮಾತಾಡ್ತೀಯ ಇಂಗ್ಲೀಷಲ್ಲಿ? ಹ್ಞೂ ಬಂತು, ನೀನು ಹೇಳೋ ಏನಂತ ಮಾತಾಡ್ತೀಯ? ವಾಟ್ ಆರ್ ಡೂಯಿಂಗ್ ಅನ್ನು ಹೇಳು ಫಸ್ಟ್ ಹೇಳು. ವಾಟ್ ಆರ್ ಡೂಯಿಂಗ್ ಅಂತ ಹೇಳಿಲ್ಲ. ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳ್ತೀಯ ಫಸ್ಟ್? ಅಲ್ಲ, ನೀನು ವಾಟ್ ಆರ್ ಯು ಡೂಯಿಂಗ್ ಅಂತ ಹೇಳು. ಎಲ್ಲಿ ಹೇಳು? ವಾಟ್ ಆರ್ ಡೂಯಿಂಗ್. ಪಾಪ ಏನ್ ಮಾತಾಡಿಯಾ? ಕಾಳಿ ತೆಗ್ತಾ ಇದೀನಪ್ಪ. ಏನ್ರಲ್ಲ ಕೈಯಲ್ಲಿ ಯಾರು ಕಾಣಿಸ್ತಾವ್ರ ನಿಂಗೆ? ಮಮ್ಮ. ಪಪ್ಪನ್ ತೋರ್ಸು. ಕ್ಲೀನಾಗಿ ತೆಗಿತಾ ಇದೆಯಾ ವಿಡಿಯೋ? ಪಪ್ಪ ಚಿಚ್ಚೂರು ವೀಡಿಯೋ ತೊಡಿತಾ ಇದ್ದೆ. ಏನು ಕೇಳು, ಕಾಳಿ ಸಿಗ್ತಾ ಇರೋದು ಸುಮ್ಮನೆ ಅಲ್ಲ ಸರ್, ನನ್ನ ಹಚ್ಚಿದ್ದು ಸಾರು ಮಾಡೋಕ್ಕೆ. ನಾನು ಒಂದು ರೀಸೆಂಟ್ ವಿಡಿಯೋದಲ್ಲಿ ಹೇಳಿದ್ದೆ, ನಮ್ಮಪ್ಪ ಒಂದು 15 ದಿವಸ ನಮ್ಮ ಮನೇಲಿದ್ದರು, ಈಗ ಮತ್ತೆ ಅವ್ರ ಮನೆಗೆ ವಾಪಸ್ ಹೋಗಿದ್ದಾರೆ ಅಂತ. ಆ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಹಾಕಿದ್ರು, ನಿಮ್ಮ ಅಪ್ಪನ ಕೈಲೇ ನಿಮ್ಮ ಮನೇಲಿ ಇರೋಕ್ಕಾಗಲಿಲ್ಲ, ಇನ್ನು ನಿಮ್ಮ ಮತ್ತೆ ಎಷ್ಟು ದಿನ ಇರ್ತಾರೋ ಏನೋ ನೋಡೋಣ ಅಂತ ಹಾಕಿದ್ರು. ಒಂಥರ ಫುಲ್ ಸರ್ಕ್ಯಾಸ್ಟಿಕ್ಕಾಗಿ ಹಾಕಿದ್ರು. ನೋಡಿ, ನಾನು ಏನು ಹೇಳ್ತೀನಿ ಅಂದರೆ, ನೋಡ್ಕೊಳ್ಳೋ ಕರ್ತವ್ಯ ನಮ್ಮದು. ಯಾರನ್ನೂ ಬಲವಂತವಾಗಿ ನಮ್ಮ ಮನೇಲಿ ಇಟ್ಕೊಳ್ಳೋಕ್ಕೆ ನನ್ನ ಕೈಲಿ ಆಗೋದಿಲ್ಲ. ಇದನ್ನ ಚೆನ್ನಾಗಿ ನೋಡ್ಕೊಳ್ಳೋ ಪ್ರಯತ್ನ ಅಂತೂ ನಾನು ಮಾಡೇ ಮಾಡ್ತೀನಿ. ಸೊ ಯಾರ್ಯಾರು ಎಷ್ಟೆಷ್ಟು ದಿನ ಇರ್ತಾರೆ ಏನು ಎತ್ತ ಅಂತ ನಾವು ಹೇಳೋಕ್ಕಾಗಲ್ಲ. ಯಾರು ಎಲ್ಲಿ ಪರ್ಮನೆಂಟ್ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ ಅಲ್ವಾ? ಸೊ ನಾವಪ್ಪ ಬಂದರು ಇದ್ದರು, ಈಗ ವಾಪಸ್ ಹೋಗಿದ್ದಾರೆ. ಇಲ್ಲ ಅಂದರೆ ಅದನ್ನು ನಾನು ನಿಮಗೆ ಹೇಳಬೇಕು, ಯಾಕಂದರೆ ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಇನ್ಫಾರ್ಮ್ ಮಾಡಲಿಲ್ಲ ಅಂದರೆ ಕಮೆಂಟ್ ಬಂದೇ ಬರುತ್ತೆ. ಹಾಗಾಗಿ ನಾನು ಇನ್ಫಾರ್ಮ್ ಮಾಡಿದೆ, ಇಷ್ಟು ದಿನ ಇದ್ದರು, ಇವಾಗ ಅಲ್ಲಿ ಹೋಗಿದ್ದಾರೆ ಅಂತ.
ಆ್ಯಂಡ್ ನಮ್ಮ ಅತ್ತೆನೂ ಅಷ್ಟೇ ಇಲ್ಲ ಇದ್ದಾರೆ. ಯಾವಾಗ ಹೋದಾಗ ನಾನು ಇನ್ಫಾರ್ಮ್ ಮಾಡ್ತೀನಿ. ಆ್ಯಂಡ್ ಅದನ್ನು ಸರ್ಕ್ಯಾಸ್ಟಿಕ್ಕಾಗಿ ಹೇಳೋ ಅಂಥದ್ದು ಏನೂ ಇಲ್ಲ. ಆ್ಯಂಡ್ ನಾವಿಲ್ಲಿ ಯಾರಿಗೂ ಏನು ಹಿಂಸೆ ಕೊಡ್ತಾ ಇಲ್ಲ, ಇಲ್ಲಾಂದರೆ ಯಾರ ಕೈಲೂ ಏನೂ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ನಾವು ಎಷ್ಟಾಗುತ್ತೆ ನಮ್ಮ ಕೈ ಮೀರಿ ಪ್ರಯತ್ನ ಪಟ್ಟು ಅವ್ರನ್ನ ಖುಷಿಯಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ಸೊ ಅವ್ರವ್ರಿಗೆ ಬಿಟ್ಟಿದ್ದಲ್ವಾ, ನೀವು ಅದನ್ನು ಸರ್ಕ್ಯಾಸ್ಟಿಕ್ಕಾಗಿ ಹೇಳಿ ನಿಮಗೇನು ಇಲ್ಲಿ ಏನಪ್ಪ ಅವಾರ್ಡ್ಗಳು ಸಿಗಬೇಕಾಗಿಲ್ಲ. ಹಾಗಾಗಿ ಆ್ಯಂಡ್ ಇವಾಗ ಕೇಳ್ಬೋದು, ಸ್ವಾತಿ ಈ ವ್ಲಾಗಲ್ಲೂ ನಿಮ್ಮ ಅತ್ತೆ ಕಾಣಿಸ್ತಾ ಇಲ್ಲ ಎಲ್ಲಿ ಅಂತ. ಅವರು ಅವ್ರ ಅಕ್ಕನ ಜೊತೆ ಟ್ರಿಪ್ ಹೋಗಿದ್ದಾರೆ, ಮನೆ ಬಿಟ್ಟೇನು ಹೋಗಿಲ್ಲ. ಆ ಥರ ದಿನ ಬರದೇ ಇರಲಿ, ಬಂದರೆ ನಾನು ನಿಮಗೆ ತಿಳಿಸ್ತೀನಿ ಆಯಿತಾ. ಸೊ ಅದರಿಂದ ನೀವು ಒಂದು ಏನೋ ಈ ಥರ ಕಮೆಂಟ್ ಹಾಕಿ ನಿಮಗೆ ಫುಲ್ಲು ಖುಷಿ ಆಗಿಬಿಟ್ಟಿದ್ಯೇನೋ ಏನೋ ಗೊತ್ತಿಲ್ಲ. ಆ್ಯಂಡ್ ನಮ್ಮ ಅಪ್ಪನೂ ಅಷ್ಟೇ ಬರೋದೇ ಇಲ್ಲ ಅಂತೇನಿಲ್ಲ, ಮೇ ಬಿ ವಾಪಸ್ ಬಂದಾಗೂ ಬರ್ಬೋದು. ನಾನು ಆವಾಗಲೂ ಕೂಡ ವ್ಲಾಗ್ ಮಾಡಿ ತೋರಿಸ್ತೀನಿ. ಈಗ ಸದ್ಯಕ್ಕೆ ನಾನು ಸುನಿ ವೀರು ಇದ್ದೀವಿ ಅಷ್ಟೇ ಅಲ್ವಾ. ಆ್ಯಂಡ್ ಈ ಕಾಲದಲ್ಲಿ ಎಂತೆಂಥವರೆಲ್ಲ ಇರ್ತಾರೆ, ಅಪ್ಪ ಅಮ್ಮನ ಆಸ್ತಿನ ತಿಂದಿಲ್ಲ ಅತ್ತೆ ಮಾವನ ದುಡ್ಡಲ್ಲೇ ಬದುಕಿ ಬಾಳಿ ಅವ್ರನ್ನೇ ಆಚೆ ಹಾಕಿದವರೆಲ್ಲ ಇರ್ತಾರೆ. ಅಂಥವ್ರ ಮಧ್ಯೆ ನಾವು ಇಷ್ಟು ಎಫರ್ಟ್ ಹಾಕಿ ಆ್ಯಂಡ್ ನಮ್ಮ ಮನಸ್ತೃಪ್ತಿ ಮೆಚ್ಚ ಅಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ, ನೋಡ್ಕೊಳ್ಳೋವಂಥ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ ಅನ್ನೋ ಖುಷಿ ನಮ್ಮಲ್ಲಿದೆ, ಅದು ಸಾಕು ಅನಿಸುತ್ತೆ. ವಿಶ್ವಾಸ ಓಡ್ತಾ ಇದೆ ಫುಲ್ ಒಂದು ಲೋಡು. ಇದೊಂದು ಗೋಡೌನ್. ಯಾಕೆ ಚಳಿ ನೀನೆ ಚಳಿನಾ ಕೂಕುಗೆ? ಬಂದ್ಲು ನೋಡಿ ಬಂದ್ಲು ಅಮ್ಮ, ಮೈಯೆಲ್ಲ ಸ್ಟ್ರೆಚ್ ಮಾಡಿಬಿಡೋದು. ಏನು ಮಾಡ್ತೈತೆ ಪಪ್ಪಿ? ಏನು ಮಾಡ್ತಾಯಿದ್ಯಾ? ಹಂಗೆ ಗಾಡಿಗೆ ಹಾಕು. ಬೇಡ ವೀರು, ಒಳಗೆ ಬಾ ವೀರು ಪ್ಲೀಸ್. ಬೇಡ ಅಂದೆ. ಚೆನ್ನಾಗಿ ಬರುತ್ತೆ ಮನೇಲಿ ಗಿಡಗಳು. ಆಚೆ ಇರುತ್ತಲ್ಲ ಹಳೆ ಬೆಳಕು. ಇಲ್ಲೊಂದಷ್ಟು ಇಟ್ಟಿದ್ದೀನಿ, ನೀ ಅಲ್ಲೇರ. ನೀ ಅಲ್ಲೇ ಇರು ಅಂದೆ ನಾನು. ಕ್ಲೀನಿಂಗ್ ನಡೀತಾ ಇದೆ. ಟೈಮ್ ಆಗಿದೆ 11:30. ಓಕೆ ಗೈಸ್, ಇವತ್ತು ನಮ್ಮ ಮನೇಲಿ ಬಿರಿಯಾನಿ, ಚಿಕನ್ ಬಿರಿಯಾನಿ. ಸುನಿಗೆ ಇಷ್ಟ ಹೊಸ್ದಾಗಿ ಹಾಕೋಣ ಅಂತ ಇದ್ದೀನಿ. ಬಟ್ಲು ಬಿರಿಯಾನಿ ಸರ್ವ್ ಮಾಡೋದು ಒಂಚೂರು ಡಿಫ್ರೆಂಟಾಗಿ ಮಾಡೋಣ. ಬಿಸಿ ಬೇರೆ ಇದೆ, ಏನೋ ಮಾಡೋಕ್ಕೋಗಿ ಫ್ಲಾಪ್ ಶಾ ಆಗಬಾರ್ದು. ಓಕೆ, ಎಲ್ಲ ಮೊಸರು ಬಜ್ಜಿ ಇನ್ನೂ ಮಾಡಿಲ್ಲ, ಕಟ್ ಮಾಡಿದ್ದೀನಿ. ತಿನ್ಬಿಟ್ಟು ಹೇಳಿ ಬೇಬಿ ಹೆಂಗಿದೆ ಅಂತ. ಇರೋ ಒಳಗಡೆನೆ ಪೀಸ್ ಇದೆ. ಬಟ್ಲು ಕೂಡ ಬಟ್ಲಿಗೆ ಹಾಕ್ತೀನಿ. ಹೊಸ್ದಡ್ಕ ಬೇಬಿ. ನೀನು ಅದೇ ತಾನೇ ನಿನ್ನೆ ಸಂಕ್ರಾಂತಿ, ಇವತ್ತು ಬಿರಿಯಾನಿ. ಚೆನ್ನಾಗಿ ಹಾಕಿದೆ, ಹಂಗೆ ಮುಖ ತೆಗಿಸ್ತಿದ್ಬಿಟ್ಟು. ನೀನು ಹಂಗೆ ಇಟ್ಕೊಂಡು ಪೂಜೆ ಮಾಡಿ. ವಿ ನಿನ್ನೂ ವಿಡಿಯೋ ಮಾಡಲಾ? ಬರ್ತೀನಿ.
ಹೇಳು ಪರವಾಗಿಲ್ಲ, ನೀನು ಏನಿದೆ ಅದು ಹೇಳು. ಇಲ್ಲ ಚೆನ್ನಾಗಿದೆ. ಉಪ್ಪು ಖಾರ ಖಾರ ಸ್ವಲ್ಪ ಜಾಸ್ತಿ ಅಷ್ಟೇ. ಸ್ವಲ್ಪನಾ ಜಾಸ್ತಿನಾ? ತುಂಬ ಖಾರನಾ? ಸುಮ್ಮನೆ ಒಂದು 5-6 ಹಾಕಿದ್ದೀನಿ. ಮೊಸರು ಇನ್ನೊಂಚೂರು ಹಾಕ್ಲಾ? ಮೊಸರು ಬಜ್ಜಿದ ತುಂಬ ಖಾರ ಆಗೋಯ್ತಾ? ಚಾನ್ಸೇ ಇಲ್ವಲ್ಲ. ನನ್ನ ಪ್ರಾಬ್ಲಮ್ ಅಲ್ಲಪ್ಪ, ಹಂಗ ನಮ್ಮ ಮೆಣಸಿನ್ಕಾಯಿ ಪ್ರಾಬ್ಲಮ್. ಮೆಣಸಿನ್ಕಾಯಿ ಹೆಂಗೆ ಅದೇ ಬಂದು ಬಿದ್ದೋಗ್ಬಿಡ್ತಾ. ಚೆನ್ನಾಗಿದೆ, ತಿನ್ಬೇಡಿ. ಎಷ್ಟೊಂದು ದಿನ ಆಯ್ತು ಈ ಥರ ಖಾರ ಖಾರ ತಿಂದು. ನನಗೆ ಗ್ಯಾಸ್ಟ್ರಿಕ್ ಅಂತ ನಮ್ಮ ಮನೇಲಿ ಖಾರ ಮಾಡೋದೇ ಬಿಟ್ಬಿಟ್ಟಿದ್ದೀವಿ. ನನಗೆ ಖಾರ ಸಖತ್ ಇಷ್ಟ. ಏನು ತಿಂತಿದ್ಯಪ್ಪ? ಏನಪ್ಪ? ಕ್ಯೂಜ್ ಬೇಡ, ತಿನ್ನು. ನಡಿ, ಅಲ್ಲಿ ಬೇರೆ ಹಾಕ್ಕೊಡ್ತೀನಿ ನಾನು. ನಡಿ, ಸ್ಕಿನ್ ಹಾಕ್ಕೊಡ್ತೀನಿ. ಚೀಚಿ ಇಷ್ಟ ನಿನಗೆ? ಚೀಚಿ ಇಷ್ಟ ನನಗೆ? ಸ್ಕಿನ್ ಇಷ್ಟ. ಬಾ. ಬಾ ಬಾ. ಬಾ ಮಗ್ನೆ, ವಿಡಿಯೋ ಮಾಡ್ತಾ ಇದ್ದೀನಿ, ಬೇಗ ಬಾ. Someone did that.